ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ಅನ್ನೋ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದೇನೆಂದರೆ ಹಬ್ಬ ಅಂದರೆ 2 ದಿವಸ ಅಲ್ವಾ. ಇದು ಬಂದುಬಿಟ್ಟು ಸೋಮವಾರದ ಬ್ಲಾಗು. ಈಗ ಟೈಮ್ ಬಂದುಬಿಟ್ಟು 4:25 ಆಗುತ್ತೆ ಬೆಳಿಗ್ಗೆ. ಇವಾಗ ಎದ್ದಿದ್ದೀನಿ. ನಾನು ಸ್ನಾನ ಮಾಡ್ಕೊಂಡ್ಬಂದೆ. ಯಾಕೆಂದರೆ ನಾವು ಅಡುಗೆ ಮಾಡಬೇಕಲ್ವ, ಪ್ರಸಾದಗಳು ಅವೆಲ್ಲ ದೇವ್ರಿಗೆ. ಮತ್ತೇನು ನಾವು ರಾತ್ರಿನೂ ಹಾಕಿದ್ವಿ ಎಡೆಗೆ, ಮತ್ತು ಇವಾಗೂ ಹಾಕಬೇಕು. 7 ಗಂಟೆ ಅಷ್ಟರಲ್ಲಿ ಹಾಕಬೇಕು. ಸೊ ಹಾಗಾಗಿ ನಾನು ಬೇಗನೆ ಎದ್ದೆ. 4 ಗಂಟೆಗೆ ಎದ್ದೆ, ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡಿ ಅಡುಗೆಗಳು ಅದೇ ಪ್ರಸಾದ ಮಾಡೋಣ ಅಂತ. ಓಕೆನಾ. ಬೇಗ ಈಗ ಪ್ರಸಾದಗಳೆಲ್ಲ ರೆಡಿ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಇಡೋಣ ದೇವ್ರಿಗೆ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ ಅಂತೆ. ಬ್ಲಾಗು ಲೇಟ್ ಮಾಡೋದು ಬೇಡ. ಓಕೆನಾ ಫ್ರೆಂಡ್ಸ್. ಎಲ್ರಿಗೂ ಹ್ಯಾಪಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ ಅಂತೆ. ಫ್ರೆಂಡ್ಸ್, ನಾನು ನೋಡ್ರಿ ಸಾಂಬಾರು ಮಾಡಿದ್ದೀನಿ, ಮತ್ತು ರೈಸ್ ಮಾಡಿದ್ದೀನಿ, ಮತ್ತು ಶಾವಿಗೆ ಬತ್ತು ಮಾಡಿದ್ದೀನಿ. ಅವಾಗೆ ಎಷ್ಟು ನೀರಾಗಿತ್ತು ಗೊತ್ತಾ ಫ್ರೆಂಡ್ಸ್. ನೋಡ್ರಿ, ಸ್ವಲ್ಪ ಬಿಸಿ ಇತ್ತಲ್ವ, ತಣ್ಣಕ್ಕಾಗಲಿ ಅನ್ನೋಷ್ಟರಲ್ಲಿ ಈ ಥರ ಗಟ್ಟಿ ಆಗಿದೆ ಫ್ರೆಂಡ್ಸ್. ನೋಡ್ರಿ, ತುಂಬ ನೀರಾಗಿತ್ತು, ಇವಾಗ ಇಷ್ಟರ ಮಟ್ಟಕ್ಕಾಗಿದೆ. ಶಾವಿಗೆ ಬತ್ತು ಮತ್ತು ಬೋಂಡ, ಇದಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಬೋಂಡ ಸುಟ್ಟಬೇಕು ನಾನು, ಮತ್ತು ಆಮೇಲೆ ಸುಡ್ತೀನಿ ಎಣ್ಣೆಯಲ್ಲಿ. ಇನ್ನೀಗ ನೋಡ್ರಿ, ಸಿಂಕ್ ತುಂಬ ಪಾತ್ರೆ. ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಸಗಳು ಗುಡಿಸ್ಬಿಟ್ಟು ಇದ್ರ ಮೇಲೆ ಇರೋ ಇವೆಲ್ಲ ತೆಗೆದು ನೀಟಾಗಿ ಉದುರಿಸಿ, ಮತ್ತು ಅವೇ ಕ್ಲಾತ್ಸ್ ಇದ್ರ ಮೇಲೆ ಹಾಕ್ಬಿಟ್ಟು ಕಸಗಳು ಗುಡಿಸ್ಬಿಡ್ತೀನಿ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಎದ್ದೇಳ್ತಾರೆ. ಸ್ನಾನ ಮಾಡಿಕೊಂಡು ಮಿಕ್ಕಿದ ಕೆಲಸ ಅವ್ರು ಮಾಡ್ಕೊತಾರೆ ಫ್ರೆಂಡ್ಸ್. ಓಕೆನಾ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಟೈಮ್ ನೋಡ್ರಿ 6 o'clock ಆಗಿದೆ ಫ್ರೆಂಡ್ಸ್. ನಾನು 4 o'clock ಎದ್ದಿದ್ದು, ಈಗ 6 o'clock ಆಗಿದೆ. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕೆಲಸನೂ ಮುಗೀತು ಫ್ರೆಂಡ್ಸ್. ಡ್ರೆಸ್ ಚೇಂಜ್ ಮಾಡಿಕೊಂಡೆ, ಯಾಕಂದರೆ ಪಾತ್ರೆ ಎಲ್ಲ ತೊಳೆದೆ. ಅದೆಲ್ಲ ನೀರೆಲ್ಲ ಬಟ್ಟೆ ಎಲ್ಲ ಅದು ನೆಂದೋಗಿತ್ತು. ಹಾಗಾಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ, ಯಾಕಂದರೆ ಫಸ್ಟೇ ಈ ಡ್ರೆಸ್ ಹಾಕ್ಕೊಳ್ಳೋ ನಾನು ಅಂದ್ಕೊಂಡೆ. ಬಟ್ ಏನಂದರೆ ಎಣ್ಣೆ ಕಲೆ ಅದು ಇದು ಆಗುತ್ತಲ್ಲ, ಸೊ ಹಾಗಾಗಿ ನಾನು ಫಸ್ಟ್ ಅದು ಹಾಕ್ಕೊಂಡು ಮತ್ತೆ ಈ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಓಕೆನಾ. ಎಲ್ಲ ಕೆಲಸ ಮುಗೀತು ನೋಡ್ರಿ. ಸಿಂಕ್ ಎಲ್ಲ ಫುಲ್ಲು ಖಾಲಿ, ಎಲ್ಲ ಕೆಲಸನೂ ಮುಗೀತು. ಹಾಲಲ್ಲಿ ಎಲ್ಲ ಆಯಿತು ಕೆಲಸ. ಎಲ್ಲ ಪೂಜೆ ಒಂದು ಬಾಕಿ ಇದೆ, ಆ ಕೆಲಸ ಅವ್ರು ಮಾಡಿಬಿಡ್ತಾರೆ. ಸ್ನಾನ ಮಾಡ್ತಿದ್ದಾರೆ. ನನ್ನ ಕೆಲಸ ಮಾತ್ರ ಮುಗಿಸ್ಬಿಟ್ಟೆ ಫ್ರೆಂಡ್ಸ್. ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಇದು ಮಂಡೇ ಬ್ಲಾಗ್ ಆಗಿರುತ್ತದೆ. ಏನಪ್ಪ ಅಂದರೆ, ನಾವು ಸಂಡೇ ಬಂದುಬಿಟ್ಟು ಹಗಲೆಲ್ಲ ಉಪವಾಸ ಇದ್ದು ನೈಟ್ಗೆ ಎಡೆ ಹಾಕ್ಬಿಟ್ಟು ಅದು ಫ್ರೂಟ್ಸು ಮತ್ತು ಎಡೆಯಲ್ಲಿ ಏನೇನು ಹಾಕಿರ್ತೀವಿ ಅಷ್ಟೇ ಅಲ್ವಾ ತಿನ್ನೋದು. ಇದು ಮಾರ್ನಿಂಗು ಮಂಡೇ. ಬೇಗ ನಾನು 4 o'clock ಎದ್ದು ಸ್ನಾನ ಮಾಡಿ ನೈವೇದ್ಯ ಎಲ್ಲ ಪ್ರಿಪೇರ್ ಮಾಡಿದೆ. ಏನಂದರೆ ಅದೆಲ್ಲ ಪ್ರಿಪೇರ್ ಮಾಡಿ ನಮ್ಮ ಹಸ್ಬೆಂಡ್ನ ಎಬ್ಬಿಸ್ದೆ. ಎದ್ದೇಳ್ರಿ, ಟೈಮ್ ಆಯಿತು, ಸ್ನಾನ ಮಾಡಿ ಪೂಜೆ ಮಾಡಿವ್ರಂತ ಅಂದರೆ, ಇರಲಿ ಇರು, ಸ್ವಲ್ಪ ಹೊತ್ತು ಮಲ್ಕೊತೀನಿ, ಆಮೇಲೆ ಎದ್ದೇಳ್ತೀನಿ ಅಂದರು. ಸರಿ, ಅಷ್ಟೊತ್ತಿಗೆ ನಾನು ಈ ಕಡೆ ಪಾತ್ರೆ ತೊಳೆದು ಮನೆ ಒರೆಸಿ ಎಲ್ಲ ಕೆಲಸ ಮಾಡಿ ಎಬ್ಬಿಸ್ದೆ. ಎದ್ದೇಳ್ಬಿಟ್ಟು ಸ್ನಾನ ಮಾಡಿಕೊಂಡು 7 o'clock ಅಷ್ಟು ಎದ್ದು ಅವರು ಪೂಜೆ ಎಲ್ಲ ಮಾಡ್ತಿದ್ದಾರೆ. ಅವರೇ ಮಾಡಬೇಕಲ್ವ ಪೂಜೆ, ನಾವೇನು ಮಾಡೋಂಗಿಲ್ವಲ್ಲ. ನಾವು ರೆಡಿ ಮಾಡಿಕೊಡ್ತೀವಿ, ಪೂಜೆ ಮಾತ್ರ ಅವರೇ ಮಾಡ್ತಾರೆ ಅಲ್ವ. ಸೊ ಹಾಗಾಗಿ ಅವರು ತುಂಬ ಚೆನ್ನಾಗಿ ನಿಷ್ಠೆಯಿಂದ ಅವರು ಪೂಜೆ ಮಾಡ್ತಿದ್ದಾರೆ. ನಾನು ಅಷ್ಟೇ, ನಾನು ಬೇಗನೆ ಎದ್ದು ನಾನು ನಿಷ್ಠೆಯಿಂದ ಈ ನೈವೇದ್ಯಗಳೆಲ್ಲನೂ ನಾನು ಮಾಡಿಕೊಟ್ಟೆ ಅವ್ರಿಗೆ.
ಅಂದರೆ ಅಷ್ಟೇ ಅಲ್ವಾ, ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡ್ಕೋಬೇಕು. ಈ ಹಬ್ಬ ಹರಿದಿನ ಬಂದರೆ ತುಂಬಾ ಕೆಲಸ ಇರುತ್ತೆ ಅಲ್ವಾ, ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡಿಕೊಂಡ್ರೆ ಆ ಕೆಲಸನೂ ಬೇಗ ಮುಗಿಯುತ್ತೆ, ಮನೆಯಲ್ಲಿ ಸಂತೋಷನೂ ಇರುತ್ತೆ, ನೆಮ್ಮದಿ ಇರುತ್ತೆ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತಾ ಇದ್ದರೆ ನಮ್ಮ ಬಾಂಡಿಂಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪೂಜೆ ಆಯಿತು, ಎಲ್ಲ ಆಯಿತು. ಇವಾಗ ಬಂದುಬಿಟ್ಟು ಟೈಮ್ 4:15 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಇನ್ನೇನು ತೋರಿಸಿಲ್ಲ ನಾನು, ಪೂಜೆದು ಎಲ್ಲ ಅಷ್ಟೇ ತೋರಿಸಿದ್ದು. ನಾವೆಲ್ಲ ಊಟ ತಿಂದ್ವಿ, ಅದೇ ಪ್ರಸಾದ ಮಾಡಿದ್ದೆಲ್ಲ ಅವೆಲ್ಲ ತಿಂದಿದ್ದೀವಿ. ತಿಂದುಬಿಟ್ಟು ಇನ್ನೇನೇ ಇರುತ್ತೆ, ಸ್ವಲ್ಪ ಹೊತ್ತು ನಿದ್ದೆ ಬಂತು, ನಿದ್ದೆ ಮಾಡಿದೆ, ಅಷ್ಟೇ ವ್ಲಾಗ್ ಮಾಡಿದ್ದು. ಓಕೆನಾ. ಹಬ್ಬ ಅಂತೂ ತುಂಬ ಚೆನ್ನಾಗಿ ಮಾಡ್ತೀವಿ ಫ್ರೆಂಡ್ಸ್. ಚೆನ್ನಾಗಿತ್ತು. ಜಾತ್ರೆಗೆ ಹೋಗೋಣ ಅಂದ್ಕೊಂಡ್ವಿ. ನಂದಿ ಜಾತ್ರೆ ಇತ್ತು ಇವತ್ತು. ತೇರೆಲ್ಲ ಇದೆ, ರಥ ಎಳಿತಾರೆ ಈ ಹಬ್ಬಕ್ಕೆ, ಚೆನ್ನಾಗಿರುತ್ತೆ. ಬಟ್ ನಾವು ಹೋಗಿಲ್ಲ, ಯಾಕೆ ಅಂದರೆ ತುಂಬ ಜನ ಇರ್ತಾರೆ. ಇವತ್ತೇ ಅಲ್ವಾ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ವೆಡ್ನೆಸ್ಡೇ ಹೋಗೋಣ ಅಂದ್ಕೊಂಡ್ವಿ, 3 ಡೇಸ್ಗೆ. ಅದೇ ಇವತ್ತು ಮಂಡೇ ಅಲ್ವಾ, ವೆಡ್ನೆಸ್ಡೇ ಹೋಗೋಣ, ಸಂಜೆ ಹೋಗೋಣ ವೆಡ್ನೆಸ್ಡೇ, ಅವಾಗ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಹಾಗಾಗಿ ನಾವು ಹೋಗಿಲ್ಲ, ಜಾತ್ರೆಗೆ ಹೋಗಿಲ್ಲ. ಹೋಗಿದ್ದಿದ್ರೆ ಆ ಬ್ಲಾಗು ಬರ್ತಿತ್ತು. ವೆಡ್ನೆಸ್ಡೇ ಹೋಗ್ತೀವಿ ಅಲ್ಲ, ಅವಾಗೆಲ್ಲನೂ ನಾನು ಬ್ಲಾಗ್ ಮಾಡ್ಕೊಂಡು ಬರ್ತೀನಿ, ನಿಮಗೂ ತೋರಿಸ್ತೀನಿ ಅಲ್ಲಿ ಜಾತ್ರೆ ಎಲ್ಲ ಯಾವ ಥರ ಇದೆ ಏನು ಅಂತ. ಓಕೆನಾ. ಇನ್ನು ಕಾಫಿ ಕುಡಿತಾ ಇದ್ದೀನಿ ಸ್ವಲ್ಪ, ಇನ್ನೇನು ನೋಡ್ರಿ, ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ. ಸಂಜೆ ಆಯ್ತಲ್ವ, ನಿದ್ದೆ ಮಾಡಿ ಎದ್ದೆ ಅಲ್ಲ, ಅದಕ್ಕೆ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು ಅಷ್ಟೇ. ಇನ್ನೇನು ಬೆಳಗ್ಗೆ ಮಾಡಿರೋ ಪ್ರಸಾದಗಳೇ ಎಲ್ಲ ಇದ್ದಾವೆ, ಅವೇ ತಿಂತೀವಿ ನಾವು. ರೈಸ್ ಇದೆ, ಸಾಂಬಾರಿದೆ, ಸಾಂಬಾರು ಇವಾಗ ಬಿಸಿ ಮಾಡಿದೆ, ಶಾವಿಗೆ ಬಾತು ಎಲ್ಲ ಇದೆ. ಇನ್ನೇನಂದರೆ ಸ್ವಲ್ಪ ಬೋಂಡ ಸುಟ್ಕೋಬೇಕಷ್ಟೇ, ಅದು ಸುಟ್ಕೊಂಡು ತಿಂತೀವಿ ಅಷ್ಟೇ, ಇನ್ನೇನೂ ಇಲ್ಲ. ಓಕೆನಾ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಡ್ ಬೈ, ಗುಡ್ ನೈಟ್, ಸಿ ಯು, ಬಾಯ್ ಫ್ರೆಂಡ್ಸ್.